ಯಾವುದೇ ಗೊಂದಲ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈಗ ವಲಯರು ಯಾರಿದ್ದಾರೆ ವಲಯ ಅಂತ ಬರೆಸ್ಬೋದು. ವಲಯ ಸಂಬಂಧಿತ ಜಾತಿಗಳು ಯಾವ್ಯಾವಿದ್ದಾವೆ? ವಲಯ ಬರುತ್ತೆ, ಪರ್ಯಾಯ ಬರುತ್ತೆ, ಛಲವಾದಿ ಬರುತ್ತೆ, ಬಲಗೈ ಬರುತ್ತೆ, ಏನು ಸುಮಾರು 29 ಜಾತಿಗಳು ಈ ಸಮುದಾಯಗಳ ಒಳಗಡೆ ಬರುತ್ತೆ. ಅವರು ಅದರಲ್ಲಿ ಬರೆಸ್ಬೋದು. ಈಗ ಕರ್ನಾಟಕ ನಮ್ಮ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಬರುವಂಥವ್ರು ಯಾರಿದ್ದಾರೆ ಆ ಮೂಲ ಜಾತಿಗಳನ್ನು ಬರೆಸ್ಬೋದು. ಹಾಗೆ ಮಾದಿಗ ಸಂಬಂಧಿತ ಜಾತಿಗಳು ಯಾವುದಿದ್ದಾವೆ, ಮಾದಿಗ ಸಂಬಂಧಿತ ಜಾತಿಗಳಾಗ್ಬೋದು. ಈಗ ಸಮಗಾರರಾಗಿರ್ಬೋದು, ದೋರಾಗಿರ್ಬೋದು, ಮೋಚಿಗಾರರಾಗಿರ್ಬೋದು, ಈ ಥರ ಸಮುದಾಯಗಳಿದ್ದಾವೆ. ಅವರು ಅವರ ಜಾತಿಗಳನ್ನು ನಮೂದಿಸ್ಬೋದು. ಸಾಕಷ್ಟು ಚರ್ಚೆ, ಪರ ವಿರೋಧಗಳು ಚರ್ಚೆ ಆಗ್ತದೆ ಸರ್. ತಾವು ಹೋರಾಟಗಾರರಾಗಿ ಮತ್ತು ನಾಯಕರಾಗಿ ಏನು ಹೇಳಕ್ಕೆ ಬಯಸ್ತಾರೆ? ಈಗ ಮೀಸಲಾತಿ ಅನ್ನುವಂಥದ್ದು ಯಾವ ಸಮುದಾಯಗಳು ಶತಶತಮಾನಗಳಿಂದ ಅಪಮಾನಕ್ಕೆ, ಹಸಿವಿಗೆ ತುತ್ತಾಗಿದ್ದವು, ದೌರ್ಜನ್ಯಕ್ಕೆ ತುತ್ತಾಗಿದ್ದವು, ಅವುಗಳಿಗೆ ಒಂದು ಗೌರವಯುತವಾದಂಥ ಒಂದು ಸ್ವಾಭಿಮಾನದ ಬದುಕನ್ನು ಬದುಕೋದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆಸಿದಂತಹ ಹೋರಾಟದ ತ್ಯಾಗದ ಫಲವಾಗಿ 1932ರಲ್ಲಿ ಪೂನಾ ಒಪ್ಪಂದದಲ್ಲಿ ಸಿಕ್ಕಿದ್ದು ನಮಗದು. ಬಾಬಾ ಸಾಹೇಬ್ರ ಹೋರಾಟದ ಫಲ ಅದು. ಸೊ ಈಗ ಮೀಸಲಾತಿ ಜಾರಿಯಾಗಿ ಹೆಚ್ಚು ಕಮ್ಮಿ 75 ವರ್ಷಗಳಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ನಮಗೆ ಗೊತ್ತಿದೆ. ಈಗ ಅನೇಕ ಸಮುದಾಯಗಳಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಕೂಗು ಬರ್ತಾ ಇದೆ. ಮೀಸಲಾತಿ ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ವಾದ ಕೇಳಿ ಬರ್ತಾ ಇದೆ. ಹಾಗಾಗಿ ಆ ಮೀಸಲಾತಿಯನ್ನು ಅವರವರ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಹಂಚ್ಕೋಬೇಕು ಅನ್ನುವಂಥದ್ದು ಈಗಾಗಲೇ ಸುಪ್ರೀಂ ಕೋರ್ಟು ಕಳೆದ 2024 ಆಗಸ್ಟ್ 1ನೇ ತಾರೀಕು ಒಂದು ತೀರ್ಮಾನವನ್ನು ಕೊಟ್ಟಿದೆ. ಆ ತೀರ್ಮಾನವನ್ನು ಕೊಟ್ಟಾಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ರಾಜ್ಯ ಸರ್ಕಾರಗಳು ನಿಖರವಾದಂತಹ ಮಾಹಿತಿಗಳನ್ನು, ದತ್ತಾಂಶಗಳನ್ನು ಸಂಗ್ರಹ ಮಾಡಿ ನೀವು ಮಾಡಬೇಕು ಅಂತ ಹೇಳಿರೋ ಕಾರಣಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ರವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿದ್ದಾರೆ. ಈಗ ಆಯೋಗ ಅದರ ಒಂದು ಪ್ರಕ್ರಿಯೆಗಳನ್ನು ಆರಂಭ ಮಾಡಿದೆ. ಕಳೆದ 5ನೇ ತಾರೀಕಿಂದ, ಇದೇ ತಿಂಗಳು ಮೇ 5ನೇ ತಾರೀಕಿಂದ ಈಗ ಗಣತಿ ಕಾರ್ಯ ಆರಂಭ ಆಗಿದೆ. ಸುಮಾರು 65,000 ಜನ ಈ ಗಣತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದಕ್ಕೆ ಹೆಚ್ಚು ಕಮ್ಮಿ ಸರ್ಕಾರ ಸುಮಾರು 100 ಕೋಟಿ ಖರ್ಚು ಮಾಡ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಯಾರು ಈ ಪರಿಶಿಷ್ಟ ಜಾತಿಗಳು ಇದ್ದಾರಲ್ಲ, 101 ಜಾತಿಗಳು 1951ರ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಏನಿದೆ, ಆ ಲಿಸ್ಟಲ್ಲಿರುವಂಥ ಕರ್ನಾಟಕದಲ್ಲಿ ಬರುವಂತಹ ಜಾತಿಗಳೇನಿದೆ, 101 ಜಾತಿಗಳೇನಿದೆ, ಅದರಲ್ಲಿ ಅನೇಕ ಜಾತಿಗಳಿದ್ದಾವೆ. ತಮಗೆ ಗೊತ್ತಿರುವ ಹಾಗೇ ಈ ಹಿಂದೆ ಮೈಸೂರು ಮಹಾರಾಜರು ಒಂದು ಗೌರವಯುತವಾದಂತಹ ಒಂದು ಹೆಸರನ್ನು ಕೊಟ್ಟಿದ್ದರು ನಮಗೆ, ಏಕೆ ಆದಿ ಕರ್ನಾಟಕ ಅಂತ. ಆ ಆದಿ ಕರ್ನಾಟಕ ಅಂತ ಇಲ್ಲಿ ಈ ಜನರನ್ನು ಗುರುತಿಸ್ತಾ ಇದ್ದರು. ಸೊ ಇದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿತ್ತು. ಯಾಕಂದರೆ ಮೈಸೂರು ಭಾಗದಲ್ಲಿ ವಲಯರು ಮತ್ತು ಮಾದಿಗರು ಇಬ್ಬರೂ ಏಕೆ ಆದಿ ಕರ್ನಾಟಕ ಅಂತ ಬರೆಸ್ತಾ ಇದ್ದರು. ಅದೇ ಮಧ್ಯ ಕರ್ನಾಟಕ ಭಾಗದಲ್ಲಿ ಮಾದಿಗರು ಏಕೆ ಅಂತ ಬರೆಸ್ತಾ ಇದ್ದರು, ವಲಯರು ಆದಿ ದ್ರಾವಿಡ ಅಂತ ಬರೆಸ್ತಿದ್ರು. ಹೀಗಾಗಿ ಸುಮಾರು ಹೆಚ್ಚು ಕಮ್ಮಿ ಒಂದು 25-30 ಲಕ್ಷ ಜನ ಈ ರೀತಿಯ ಏಕೆ ಎಡಿ ಅಂತ ಬರೆಸಿರೋದ್ರ ಗೊಂದಲ ಇತ್ತು. ಆ ಗೊಂದಲವನ್ನು ನಿವಾರಣೆ ಮಾಡೋದಕ್ಕಾಗಿ ಈಗ ಮೂಲ ಜಾತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಗೊಂದಲ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈಗ ವಲಯರು ಯಾರಿದ್ದಾರೆ ವಲಯ ಅಂತ ಬರೆಸ್ಬೋದು. ವಲಯ ಸಂಬಂಧಿತ ಜಾತಿಗಳು ಯಾವ್ಯಾವಿದ್ದಾವೆ? ವಲಯ ಬರುತ್ತೆ, ಪರ್ಯಾಯ ಬರುತ್ತೆ, ಛಲವಾದಿ ಬರುತ್ತೆ, ಬಲಗೈ ಬರುತ್ತೆ, ಏನು ಸುಮಾರು 29 ಜಾತಿಗಳು ಈ ಸಮುದಾಯಗಳ ಒಳಗಡೆ ಬರುತ್ತೆ. ಅವರು ಅದರಲ್ಲಿ ಬರೆಸ್ಬೋದು. ಈಗ ಕರ್ನಾಟಕ ನಮ್ಮ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಬರುವಂಥವ್ರು ಯಾರಿದ್ದಾರೆ ಆ ಮೂಲ ಜಾತಿಗಳನ್ನು ಬರೆಸ್ಬೋದು. ಹಾಗೆ ಮಾದಿಗ ಸಂಬಂಧಿತ ಜಾತಿಗಳು ಯಾವುದಿದ್ದಾವೆ, ಮಾದಿಗ ಸಂಬಂಧಿತ ಜಾತಿಗಳಾಗ್ಬೋದು. ಈಗ ಸಮಗಾರರಾಗಿರ್ಬೋದು, ದೋರಾಗಿರ್ಬೋದು, ಮೋಚಿಗಾರರಾಗಿರ್ಬೋದು, ಈ ಥರ ಸಮುದಾಯಗಳಿದ್ದಾವೆ. ಅವರು ಅವರ ಜಾತಿಗಳನ್ನು ನಮೂದಿಸ್ಬೋದು. ಹಾಗೆಯೇ ಈಗ ಒಡ್ರಿದ್ದಾರೆ, ಅವ್ರನ್ನ ಬೋವಿಗಳು ಅಂತಲೂ ಕರೀತಾರೆ. ಅದೇ ರೀತಿ ಲಂಬಾಣಿಗಳಿದ್ದಾರೆ, ಅದೇ ರೀತಿ ಕೊರಚರು, ಈ ಸಮುದಾಯಗಳು ಇದ್ದಾವೆ. ಇವರು ತಮ್ಮ ಮೂಲ ಜಾತಿಗಳನ್ನು ಬರೆಸಿಕೊಳ್ಳುವ ಮೂಲಕ ಅವರ ಸಾಮಾಜಿಕ ಮತ್ತು ಅವರ ಶೈಕ್ಷಣಿಕ, ಅವರ ಆರ್ಥಿಕ ಮತ್ತು
ಉದ್ಯೋಗಗಳಲ್ಲಿ, ಸರ್ಕಾರಿ ಉದ್ಯೋಗಗಳಲ್ಲಿ ಅವರು ಹೊಂದಿರುವಂತಹ ಪ್ರಮಾಣ, ಅದರ ಜೊತೆಗೇ ಅವರ ಆರ್ಥಿಕ ಸಂಪನ್ಮೂಲಗಳೇನಿದ್ದಾವೆ, ಭೂಮಿ ಆಗಿರ್ಬೋದು, ಉದ್ದಿಮೆಗಳಾಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಈ ಎಲ್ಲವುಗಳಲ್ಲಿ ಅವರ ಪಾತ್ರ ಏನಿದೆ, ಪ್ರಮಾಣ ಎಷ್ಟಿದೆ ಅನ್ನೋದು ಈ ಒಂದು ಸಮೀಕ್ಷೆಯ ಮೂಲಕ ಬೆಳಕಿಗೆ ಬರುತ್ತೆ. ಸೊ ಆಗ ಸರ್ಕಾರ ಈ ಸಮುದಾಯಗಳಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೋಬೋದು, ಯೋಜನೆಗಳನ್ನು ಹಾಕ್ಕೋಬೋದು. ಇಲ್ಲದೆ ಹೋದರೆ ಯೋಜನೆಗಳನ್ನು ಹೇಗೆ ರೂಪಿಸ್ತೀರಿ ನೀವು? ಆ ಮೂಲಕ ಮೀಸಲಾತಿ ಹಂಚಿಕೆ ಕೂಡ ಮಾಡ್ಬೋದು ಅವರಿಗೆ. ಈಗಿರುವಂಥ ಏನು 15+2 17 ಇದೆ ಇವಾಗ SCಗಳಿಗೆ, ಪರಿಶಿಷ್ಟ ಜಾತಿಗಳಿಗೆ. ಅದರಲ್ಲಿ ಯಾವ್ಯಾರ ಜನಸಂಖ್ಯೆ ಎಷ್ಟಿದೆ ಅದನ್ನು ನಿಖರವಾಗಿ ಮಾಹಿತಿ ಬಂದ ಮೇಲೆ ಹಂಚಿಕೆ ಆಗ್ಬೋದು. ಪರಸ್ಪರ ಹಂಚಿಕೊಂಡು ತಿನ್ನುವುದನ್ನು ನಾವು ಕಲಿಬೇಕು. ಕಲಿತು ಒಗ್ಗಟ್ಟಿನಿಂದ, ಐಕ್ಯತೆಯಿಂದ, ಈಗ ನೋಡಿ ಸರ್ಕಾರದಲ್ಲಿರೋದು 7 ಲಕ್ಷ ಹುದ್ದೆಗಳು. 7 ಲಕ್ಷ ಹುದ್ದೆಗಳು 3 ಲಕ್ಷ ಖಾಲಿ ಇದ್ದಾವೆ ಅಲ್ವಾ? ಈಗ ಕೇಂದ್ರದಲ್ಲಿ ಸುಮಾರು 15-20 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ನಾವು ಯಾರೇ ಹೋರಾಟ ಮಾಡಬೇಕು? ಈಗ ಹುದ್ದೆ ಕ್ಷೀಣಿಸ್ತಾ ಇದೆ, ಈಗ ಸರ್ಕಾರದ ಇವು ಕ್ಷೀಣಿಸ್ತಾ ಬರ್ತಾ ಇದ್ದಾವೆ. ಇದನ್ನು ಗಮನದಲ್ಲಿಟ್ಕೊಳ್ಬೇಕು ನಾವು. ಹಾಗಾಗಿ ಮುಂದೆ ನಾವು ನಮ್ಮ ಹೋರಾಟಗಳನ್ನು ಯಾವ ರೀತಿಯಲ್ಲಿ ನಾವು ಈ ಜನರ ಏನು ಅಭಿವೃದ್ಧಿಗಾಗಿ, ಈ ಜನರ ಸಬಲೀಕರಣಕ್ಕಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಯೋಚನೆಗಳು ಮಾಡಬೇಕಾಗುತ್ತೆ. ಮತ್ತು ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ಕೇಳುವಂತಹ ಬಹುದೊಡ್ಡ ಹೋರಾಟಕ್ಕೆ ಈ ಎಲ್ಲ ಸಮುದಾಯಗಳು ಒಂದಾಗಬೇಕು. ನಾವು ಈಗ ಒಳ ಮೀಸಲಾತಿ ಅಂತ ನಾವು ಏನಿವತ್ತು ಹೊಡೆದಾಡ್ತಾ ಇದ್ದೀವಲ್ಲ, ನಾವು ಮುಂದೆ ನಮ್ಮ ಒಗ್ಗಟ್ಟನ್ನು ಕಾಪಾಡಿಕೊಂಡು ನಾವು ಬೇರೆ ಬೇರೆ ರೀತಿಯ ಹೋರಾಟಗಳಿಗೆ, ಈವನ್ ಖಾಸಗಿಯಲ್ಲೂ ಮೀಸಲಾತಿ ಕೇಳುವ ಬಹುದೊಡ್ಡ ಹೋರಾಟಕ್ಕೆ ಮತ್ತು ಸರ್ಕಾರದಲ್ಲಿ ನಮ್ಮ ಪಾಲನ್ನು ಕೇಳುವ ಹೋರಾಟಕ್ಕೆ ನಾವೆಲ್ಲ ಒಂದಾಗಬೇಕು. ಒಳ ಮೀಸಲಾತಿ ನಾವು ಮಾಡ್ಕೊಂಡ್ಬಿಟ್ವಿ ಅಂತ ನಾವು ಅಷ್ಟಕ್ಕೆ ಸಂತೃಪ್ತರಾಗಬಾರ್ದು. ಅದು ಆಗುತ್ತೆ. ಅದಾದಮೇಲೆ ಅದರದಾದಂಥ ಅವರ ಪ್ರಮಾಣಕ್ಕೆ ತಕ್ಕನಾದಂಥ ಮೀಸಲಾತಿ ಅಲ್ಲಿ ಸಿಗುತ್ತೆ ಅವರಿಗೆ. ಅದರ ಮೂಲಕ ನಾವು ಇನ್ನಷ್ಟು ನಮ್ಮ ಐಕ್ಯತೆಯನ್ನು, ನಮ್ಮ ಒಗ್ಗಟ್ಟನ್ನು ಕಾಪಾಡಿಕೊಂಡು ನಾವು ಇನ್ನಷ್ಟು ನಮ್ಮ ಸಮುದಾಯಗಳ ಏಳಿಗೆಗಾಗಿ ನಾವು ಹೋರಾಟಗಳನ್ನು ಹಮ್ಮಿಕೊಳ್ಬೇಕು.